ಮಾವಿನಲ್ಲಿ ಅತಿ ಮುಖ್ಯವಾಗಿ ಬರ್ತಕ್ಕಂಥ ಒಂದು ಪೀಡೆ ಅಂತಂದ್ರೆ ಹಣ್ಣಿನ ನೊಣ. ಬಹಳ ಅತಿಯಾಗಿ ಬಾಧೆ ಮಾಡ್ತಕ್ಕಂಥ ಒಂದು ಕೀಟ ಮಾವಿನ ಬೆಳೆಯಲ್ಲಿ ಅಂತಂದ್ರೆ ಇದೊಂದು ಹುಳ. ಏನಾಗ್ತದೆ ಅಂದ್ರೆ ಕಾಯಿ ಬಲಿತಾ ಇರ್ಬೇಕಾದ್ರೆ ಗಂಡಿನ ಜೊತೆ ಸಂಯೋಗ ಹೊಂದಂತ ಹೆಣ್ಣು ಅದ್ರ ಮೊಟ್ಟೆಗಳನ್ನ ಅದ್ರ ಒಂದು ಚೂಪಾದ ಒಂದು ಮೊಟ್ಟೆ ಇಡ್ತಕ್ಕಂಥ ಸಾಧನದಿಂದ ಹಣ್ಣಿನ ಮೇಲೆ ತುದಿಯಲ್ಲಿ ಮಾವಿನ ಸಿಪ್ಪೆ ಮೇಲೆ ಚುಚ್ಚಿ ಒಳಗಡೆಗೆ ಮೊಟ್ಟೆ ಇಡುತ್ತೆ. ಮೊಟ್ಟೆಯಿಂದ ಬಂದಂಥ ಮರಿಗಳು ಆ ತಿರುಳನ್ನೆಲ್ಲ ತಿನ್ನೋದ್ರಿಂದ ಅವು ಕಾಯಿಗಳು ಕೊಳಿತವೆ, ಹಣ್ಣು ಮತ್ತೆ ಪೂರ್ತಿ ಮಾವಿನ ಮುಂಚೆನೇ ಬಿದ್ದು ಹೋಗ್ತವೆ. ಸೊ ಇದನ್ನ ನಿರ್ವಹಣೆ ಮಾಡ್ತಕ್ಕಂಥದ್ರೆ ಅನೇಕ ರಾಸಾಯನಿಕ ಕ್ರಮಗಳು ಇದ್ದವಾದ್ರೂ ಕೂಡ ಇದೊಂದು ಫೆರಮೋನ್ ಅಂದ್ರೆ ಈಗ ಲೈಂಗಿಕ ಆಕರ್ಷಕ ಅಂತ ಏನ್ ಹೇಳ್ತೀವಿ. ಈ ಒಂದು ಟ್ರ್ಯಾಪ್ ಅಂದ್ರೆ ಈಗ ಬಲೆ ಅಂತ ಏನ್ ಹೇಳ್ತೀವಲ್ಲ ನೋಡಿ, ಒಂದು ಪ್ಲಾಸ್ಟಿಕ್ ಕಂಟೈನರು ಹೋಲ್ ಇದೆ ಸುತ್ತ ಒಂದು 3 ಇವರು ಕಂಪನಿ ಇದೆ. ಇದು ನಾವು ಕೂಡ ಅದೇ ತರ ಒಂದು ಪ್ಲಾಸ್ಟಿಕ್ ಬಾಟ್ಲುಗಳು, ನೀರು ಕುಡಿಯೋ ಬಾಟ್ಲು ವೇಸ್ಟ್ ಇರ್ತದಲ್ಲ ಅದನ್ನ ತಗೊಂಡು ಹೋಲ್ ಮಾಡಿ ಅಂದ್ರೆ ಫೆರಮೋನ್ ಅನ್ನ ಅದ್ದಿ ಇದು ಮಾಡಿರ್ತಾರೆ. ಮರದ ತುಂಡು ನೇತಾಕಿರ್ತೀವಿ. ಇಲ್ಲಿ 1 ಮಿಲಿ ಮಿಥೈಲ್ ವಿಜನಾಲ್, 1 ಮಿಲಿ ಮೆಲಾಥಿಯನನ್ನ 1 ಲೀಟರ್ ನೀರಲ್ಲಿ ಮಿಶ್ರ ಮಾಡಿ ಇಂಥ ಒಂದು ಬಲೆಗೆ 100 ml ಹಾಕಿಟ್ರೆ ಗಂಡು ಹುಳುಗಳು, ವಿಶೇಷವಾಗಿ ಗಂಡು ಹುಳುಗಳು ಬರ್ತವೆ, ಬಂದ್ಬಿಟ್ಟು ಈ ರಂಧ್ರದ ಒಳಗಡೆ ಹೋಗುತ್ತೆ. ಆ ರಾಸಾಯನಿಕ ಮಿಥೈಲ್ ವಿಜನಾಲ್ಗೆ ಆಕರ್ಷಿತವಾಗಿ ಮತ್ತು ಕೆಳಗಡೆ ವಿಷ ಇರೋದ್ರಿಂದ ಆ ವಿಷವನ್ನು ಮುಟ್ಟಿದಾಗ ಅಥವಾ ಸೇವಿಸಿದಾಗ ಅಲ್ಲೇ ಸತ್ತು ಅಲ್ಲೇ ಬೀಳ್ತವೆ. ಇದೊಂದು ಭಾಳ ಒಂದು ಉತ್ಕೃಷ್ಟವಾದಂಥ ಒಂದು ಹುಳುಗಳನ್ನು, ಪ್ರೌಢ ಕೀಟಗಳನ್ನು ಆಕರ್ಷಣೆ ಮಾಡಿ ಅವನ್ನ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಕ್ರಮ ಅಂತ ಹೇಳ್ತೀನಿ.